ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಜೀವಿಸುವೆ ನಿನ್ನ ಕರುಣೆಯೇ ಪ್ರಶಂಸೆ. ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಈ ಪ್ರಪಂಚದಲ್ಲಿ ದೇವರು ಅನೇಕ ವಸ್ತುಗಳನ್ನ ತಾವೇ ಇಟ್ಟಿದ್ದಾರೆ. ಕೆಲವು ನಾವೇ ನಿರ್ಮಾಣ ಮಾಡಿದ ವಸ್ತುಗಳು ಕೂಡ ಉಂಟು. ಈ ವಸ್ತುಗಳನ್ನ ನೋಡುವಾಗ ದೇವರು ಆ ವಸ್ತುಗಳಲ್ಲಿ ಕೆಲವು ಪಾಠಗಳನ್ನು ಇಟ್ಟಿದ್ದಾನೆ. ನಮಗೆ ಕಲೀಲಿಕ್ಕೆ ಕೆಲವು ವಿಷಯಗಳು ಕೂಡ ಇದ್ದಾವೆ. ಅನಂತರ ದೇವರು ನಮಗೆ ಆ ವಸ್ತುಗಳಿಂದ ನಮಗೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಸಿಕೊಳ್ಳಲು ಅನೇಕ ಸಲ ತಾನು ಅದನ್ನು ಬಳಸುವಂಥವನಾಗಿದ್ದಾನೆ. ಹಾಗಾಗಿ ದೇವರು ಯಾರು, ದೇವರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಇಸ್ರಾಯೇಲ್ ಜನರು ಕೇಳಿದ್ರೆ ಮೋಶೆ ಅನ್ನುವಂಥ ವ್ಯಕ್ತಿ ನಾನು ಏನು ಹೇಳಬೇಕು ಅಂತ ಹೇಳಿ ದೇವರನ್ನ ಕೇಳಿದ್ದ. ಆ ದೇವರ ಹೆಸರೇನು ಅಂತ ಅಂದಾಗ ದೇವರು, ಯೆಹೋವ ದೇವರು ಮೋಶೆಗೆ ತಿಳಿಸಿಕೊಟ್ಟಂಥ ಉತ್ತರ ಏನಂದ್ರೆ, ಇರುವಾತನು ಎಂಬುದಾಗಿ. ಐ ಆಮ್ ಹೂ ಐ ಆಮ್, ಇರುವಾತನು, ಐ ಆಮ್ ಹೂ ಐ ಆಮ್ ಅನ್ನುವಂಥ ಮಾತನ್ನ ವಿಮೋಚನಾ ಕಾಂಡದಲ್ಲಿ ತಿಳಿಸಿದನು. ಇರುವಾತನು ಅಂದ್ರೆ ನೆನೆಯು, ಇವತ್ತು, ನಾಳೆಯು, ಎಂದೆಂದಿಗೂ ಇರುವವನು ಎಂಬುದಾಗಿ. ಹುಟ್ಟು ಇಲ್ಲದೆ, ಸಾವು ಇಲ್ಲದೆ, ನಿರಂತರವಾಗಿ ಇರುವವನು ಎಂಬುದಾಗಿ ಅದರ ಅರ್ಥ. ಹಾಗಾಗಿ ಯೇಸು ತಾನು ಯಾರು ಅನ್ನೋದನ್ನ, ಅಥವಾ ದೇವರು ಯಾರು ಅನ್ನೋದನ್ನ ಇನ್ನೂ ನಾವು ಹತ್ತಿರವಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಈ ಲೋಕಕ್ಕೆ ಬಂದಾಗ ತಾನು ಕೆಲವು ವಸ್ತುಗಳನ್ನು ತೆಗೆದುಕೊಂಡು, 7 ವಸ್ತುಗಳನ್ನು ತೆಗೆದುಕೊಂಡು ತಾನು ಯಾರು ಎಂಬುದಾಗಿ ಅಥವಾ ದೇವರು ಯಾರೆಂಬುದಾಗಿ ಆತನು ತಿಳಿಯಲು ಪ್ರಯತ್ನಿಸುತ್ತಾನೆ ಅಥವಾ ತಿಳಿಸಿದ್ದಾರೆ. 7 ವಸ್ತುಗಳನ್ನು ತೆಗೆದುಕೊಂಡು ಯೇಸು ತಾನು ಯಾರು, ದೇವರು ಯಾರು ಅನ್ನೋದನ್ನ ತಿಳಿಸಿದ್ದಾರೆ. ಹಾಗಾಗಿ ಯೇಸು ಹೇಳಿದಂಥ ಐ ಆಮ್ ಅನ್ನುವಂಥ 7 ಸ್ಟೇಟ್ಮೆಂಟ್ಗಳನ್ನು ಅಥವಾ 7 ಹೋಲಿಕೆಗಳನ್ನು
ತಾನು ಯಾರು, ದೇವರು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಯೇಸು ಉಪಯೋಗಿಸಿದಂಥ 7 ಹೋಲಿಕೆಗಳನ್ನು ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ದೇವರು ನಾವು ಯಾರು ಎಂದು ಕಂಡವರಲ್ಲ, ಆದರೆ ಯೇಸು ದೇವರನ್ನ ತಾನು ಈ ಲೋಕಕ್ಕೆ ಯಾರೆಂಬುದಾಗಿ ಪ್ರಕಟಿಸಿದ್ದಾನೆ. ಹಾಗಾಗಿ ಯೇಸು ಕೆಲವು ಸಂದರ್ಭಗಳನ್ನು ಯಹೂದ್ಯರ ಆ ದಿನಚರಿಗಳಲ್ಲಿದ್ದಂಥ ಕೆಲವು ಸಂದರ್ಭಗಳನ್ನು ತೆಗೆದುಕೊಂಡು ಆ ಜನತೆಗೆ ತಾನು ಯಾರು ಅನ್ನೋದನ್ನ ತಿಳಿಯಪಡಿಸಿದ್ದಾನೆ. ಅದರಿಂದ ನಾವು ಕೂಡ ಯೇಸು ಯಾರು ಅನ್ನೋದನ್ನ ನಾವು ಗ್ರಹಿಸಬಹುದು. ಸೊ ಯೇಸು ತಿಳಿಸಿದಂಥ 7 ಹೋಲಿಕೆಗಳಲ್ಲಿ ಇರುವಂತಹ ತನ್ನ ಬಗ್ಗೆ ಇರುವಂತಹ ಸತ್ಯತೆಗಳು. ಮೊದಲನೆಯದು, ನಾನು 7 ಕೂಡ ಮೊದಲು ನಿಮಗೆ ತಿಳಿಸಿ ಬಿಡ್ತೇನೆ, ಅನಂತರ ನಾವು ವಿವರವಾಗಿ ನಾವು ಅದನ್ನು ನೋಡಬಹುದು. ಮೊದಲನೆಯದು, ಯೇಸು ಹೇಳಿದ್ದು, ನಾನೇ ಜೀವದ ರೊಟ್ಟಿ, ನಾನೇ ಜೀವದ ರೊಟ್ಟಿ. ಅನಂತರ ಎರಡನೇದಾಗಿ, ನಾನೇ ಲೋಕಕ್ಕೆ ಬೆಳಕು, ನಾನೇ ಲೋಕಕ್ಕೆ ಬೆಳಕು. ಮೂರನೇದಾಗಿ, ನಾನೇ ಕುರಿಗಳಿಗೆ ಬಾಗಿಲು, ನಾನೇ ಕುರಿಗಳಿಗೆ ಬಾಗಿಲು. ನಾಲ್ಕನೇದಾಗಿ, ನಾನೇ ಒಳ್ಳೆ ಕುರುಬ, ನಾನೇ ಒಳ್ಳೆ ಕುರುಬ. ಐದನೇದಾಗಿ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆರನೆಯದು, ನಾನೇ ಮಾರ್ಗ ಸತ್ಯ ಜೀವ, ನಾನೇ ಮಾರ್ಗ ಸತ್ಯ ಜೀವ. ಏಳನೆಯದು, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಸೊ ಹೀಗಾಗಿ ಯೇಸು ಹೋಲಿಕೆಗಳನ್ನು ತೆಗೆದುಕೊಂಡು ದೇವರನ್ನ ತನ್ನಲ್ಲಿ ಪ್ರಕಟಿಸುತ್ತಾ ಜನಕ್ಕೆ ತಿಳಿಸುತ್ತಾ ಬಂದರು. ನಾವು ಒಂದೊಂದಾಗಿ ನೋಡುವಂಥ ಪ್ರಯತ್ನ ಮಾಡೋಣ. ಈ ಎಲ್ಲ ನಾನೇ ಅನ್ನುವಂಥ ಈ ಪ್ರಯೋಗ ಮಾಡಿರುವಂಥದ್ದು ಯೋಹಾನನು ತನ್ನ ಸುವಾರ್ತೆಯಲ್ಲಿ ಯೇಸು ಹೇಳಿದಂಥ ಪ್ರಕಟಿಸಿದಂಥ ತನ್ನ ಬಗ್ಗೆ ಪ್ರಕಟಿಸಿದಂಥ ಈ 7 ಹೋಲಿಕೆಗಳಲ್ಲಿ ತನ್ನ ಬಗ್ಗೆ ಪ್ರಕಟಿಸಿದ್ದನ್ನ ಯೋಹಾನ ಸುವಾರ್ತೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮೊದಲನೆಯದು, ಯೇಸು ಹೇಳಿದ್ರು, ನಾನೇ ಜೀವದ ರೊಟ್ಟಿ. ಯೋಹಾನ 6ನೇ ಅಧ್ಯಾಯ 35ನೇ ವಾಕ್ಯ, 41, 48, 51. 6ನೇ ಅಧ್ಯಾಯದ 35, 41, 48, 51ರಲ್ಲಿ ನಾನೇ ಜೀವದ ರೊಟ್ಟಿ ಎಂಬುದಾಗಿ ಯೇಸು ಹೇಳ್ತಾ ಬಂದ್ರು. ಇದು ಸಂದರ್ಭ ಜನರಿಗೆ 5,000 ಜನರಿಗೆ 5 ರೊಟ್ಟಿ 2 ಮೀನುಗಳನ್ನ ಜನರಿಗೆ ಆಹಾರಕ್ಕೋಸ್ಕರ ಕೊಟ್ಟ ನಂತರ ಆ ಆಹಾರವನ್ನ ಹುಡುಕಿಕೊಂಡು ಮತ್ತೆ ಬಂದಂಥ ಜನರಿಗೆ ತಿಳಿಸ್ತಾ ಬಂದ್ರು, ನಾನೇ ಜೀವದ ರೊಟ್ಟಿ. ಯೇಸು ಹೇಳ್ತಾ ಇರುವಂಥ ಅಂಶ ರೊಟ್ಟಿಯನ್ನ ತೆಗೆದುಕೊಂಡು ಏನಂದ್ರೆ, ಈ ಲೋಕದ ರೊಟ್ಟಿಯನ್ನ ತಿಂದು ನಾವೊಂದು ದಿನ ಹೇಗೂ ಸಾಯ್ತೇವೆ, ಆದರೆ ಯೇಸು ನಿಜವಾದ ರೊಟ್ಟಿಯಾಗಿದ್ದಾರೆ. ಆ ರೊಟ್ಟಿಯಾಗಿರುವಂಥ ಯೇಸು ಜೀವವನ್ನ, ನಿತ್ಯ ಜೀವವನ್ನ ನಮ್ಮಲ್ಲಿ ಉಂಟು ಮಾಡುವಂಥವರಾಗಿದ್ದಾರೆ. ನಾವು ಯೇಸುವನ್ನ ಸ್ವೀಕರಿಸೋದಾದ್ರೆ, ಸೇರಿಸಿಕೊಳ್ಳೋದಾದ್ರೆ, ನಂಬುವುದಾದ್ರೆ ನಿತ್ಯ ಜೀವವು ನಮ್ಮಿಂದ ಹೊರಡುತ್ತದೆ. ಸೊ ನಮಗೆ ದೊರೀತದೆ ಅನ್ನುವಂಥದ್ದು ಯೇಸು ಹೇಳುವಂಥ ಅರ್ಥ. ಈ ಸಂದರ್ಭದಲ್ಲಿ ಅದನ್ನ ಹೇಳಿದ್ರು. ಅನೇಕರಿಗೆ ಊಟ ಕೊಡುವಂಥ ಸಂದರ್ಭದಲ್ಲಿ ಅದನ್ನ ತಿಳಿಸುತ್ತಾ ಬಂದರು. ಪ್ರಿಯರೇ, ಹಾಗಾದ್ರೆ ಪ್ರತಿ ಆಹಾರವನ್ನ ನಾವು ತೆಗೆದುಕೊಳ್ಳುವಾಗ ನೆನಪು ಮಾಡಿಕೊಳ್ಳಬೇಕಾಗಿರುವಂಥದ್ದು, ಯೇಸು ಜೀವದ ರೊಟ್ಟಿಯಾಗಿದ್ದಾನೆ. ನಿತ್ಯ ಜೀವ ಆತನಿಂದ ನಮಗೆ ದೊರೀತದೆ. ಈ ಆಹಾರ ಒಂದಲ್ಲ ಒಂದು ದಿನ ನಾವು ತಿನ್ನದೇ ಇರುವಂಥ ಒಂದು ಸ್ಥಿತಿ ಬರ್ತದೆ, ನಾವು ನಶಿಸಿ ಹೋಗುವಂಥ ಒಂದು ಸ್ಥಿತಿ ಬರ್ತದೆ, ಮರಣದ ಸ್ಥಿತಿ ಬರ್ತದೆ. ಆದರೆ ಮರಣವನ್ನ ಸೋಲಿಸಿ ಎದ್ದಂಥ ಯೇಸು ಆ ನಿತ್ಯ ಜೀವನ ನಮಗೆ ಕೊಡುವಂಥ ರೊಟ್ಟಿಯಾಗಿದ್ದಾನೆ. ಅನಂತರ ಯೇಸು ಹೇಳಿದಂಥ ಮತ್ತೊಂದು ಹೋಲಿಕೆ, ನಾನೇ ಲೋಕಕ್ಕೆ ಬೆಳಕು ಆಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕು. ಯೋಹಾನ 8:12 ಈ ವಿಷಯವನ್ನ ತಿಳಿಸುವಂಥವನಾಗಿದ್ದಾನೆ. ಯಾವುದು ಈ ಸಂದರ್ಭ ಅಂತ ಹೇಳಿದ್ರೆ, ಯಹೂದ್ಯರಿಗೆ ಕೆಲವು ಹಬ್ಬಗಳುಂಟು. ಅದರಲ್ಲಿ ಗುಡಾರದ ಹಬ್ಬಗಳು ಅವರಿಗೆ
ಉಂಟು. ಆ ಗುಡಾರದ ಹಬ್ಬಗಳನ್ನ ಮಾಡುವಾಗ ರಾತ್ರಿ ಹೊತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡ ಬೆಳಕುಗಳನ್ನ, ಅವರು ದೀಪಗಳನ್ನ ಇಟ್ಟುಕೊಂಡು ಆ ಸ್ತ್ರೀಯರುಗಳು ಅವರು ದೇವರನ್ನ ಆರಾಧನೆ ಮಾಡ್ತಾ ಹಾಡ್ತಾ ಅನೇಕರು ಸೇರಿ ಆರಾಧಿಸ್ತಾ ಆ ಬೆಳಕಿನಲ್ಲಿ ಇರ್ತಾರೆ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ಯೇಸು ಹೇಳಿದಂಥ ಮಾತು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಬೆಳಕನ್ನುವಂಥದ್ದು ಮಾರ್ಗದರ್ಶನಕ್ಕೂ ಅಥವಾ ಕತ್ತಲೆಯನ್ನ ಹೋಗಲಾಡಿಸುವಂಥ, ಕತ್ತಲೆಯನ್ನ ಇಲ್ಲದ ಹಾಗೆ ಮಾಡುವಂಥ ಒಂದು ವಸ್ತುವಾಗಿ, ಒಂದು ಹೋಲಿಕೆಯಾಗಿ ನಾವು ನೋಡ್ತೇವೆ. ಬೆಳಕು ಅಜ್ಞಾನವನ್ನ ಹೋಗಿಸುವಂಥದ್ದು, ಬೆಳಕು ಪಾಪವನ್ನ ಹೋಗಿಸುವಂಥ ಒಂದು ಹೋಲಿಕೆಗೆ ನಾವು ಬಳಕೆಯನ್ನ ಮಾಡೋದು ಉಂಟು, ದಾರಿಯನ್ನ ತೋರಿಸುವಂಥದ್ದು. ಸೊ ಪ್ರಿಯರೇ, ಆ ಬೆಳಕು ಪಾಪದ ಕತ್ತಲೆಯಿಂದ ಒಂದು ದೇವರ ಪ್ರಕಾಶದ ಬೆಳಕಿಗೆ ತರುವಂಥವನು, ಅಥವಾ ಈ ಪ್ರಪಂಚವನ್ನ ದೇವರ ಬೆಳಕಿಗೆ ಪರಿಚಯಿಸುವಂಥವನು ಯಾರು ಅಂತ ಹೇಳಿದ್ರೆ, ಅವರಲ್ಲಿರುವಂಥ ಕತ್ತಲೆಯನ್ನ ಹೋಗಿಸುವನು ಯಾರು ಅಂತ ಹೇಳಿದ್ರೆ, ಅದು ಯೇಸು ಎಂಬುದಾಗಿ ತಿಳಿಸುತ್ತಾ ತನ್ನ ಬಗ್ಗೆ ಹೇಳ್ತಾ ಬಂದು, ಈ ಪ್ರಪಂಚವನ್ನ ಕತ್ತಲೆಯಿಂದ ಬೆಳಕಿಗೆ ನಡೆಸುವಂಥವನು ಅದು ಯೇಸು ಎಂಬುದಾಗಿ ತಿಳಿಸುತ್ತಾ ಬಂದನು. ಅದಕ್ಕೆ ಯೇಸು ಹೇಳ್ತಾ ಬಂದ್ರು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಅವನ ಕತ್ತಲೆಯಲ್ಲಿ ಇರುವುದಿಲ್ಲ. ಅವನು ಕತ್ತಲೆಯಲ್ಲಿ ಇರುವುದಿಲ್ಲ. ಹಿಂಬಾಲಿಸುವವನು, ಯೇಸುವನ್ನ ಹಿಂಬಾಲಿಸುವವನು ಕತ್ತಲೆಯಲ್ಲಿ ಇರುವುದಿಲ್ಲ. ಅನಂತರ ಮೂರನೇದಾಗಿ ಯೇಸು ಹೋಲಿಕೆಯನ್ನು ತೆಗೆದುಕೊಂಡು ಹೇಳಿದ್ದು ಯಾವುದಂದ್ರೆ, ಬಾಗಿಲು ಅನ್ನುವಂಥ ಹೋಲಿಕೆ. ನಾನೇ ಕುರಿಗಳಿಗೆ ಬಾಗಿಲು ಆಗಿದ್ದೇನೆ. ಯೋಹಾನ 10ನೇ ಅಧ್ಯಾಯ 7-9 ವಾಕ್ಯ. ಯೋಹಾನ 10ನೇ ಅಧ್ಯಾಯ 7-9 ವಾಕ್ಯ. ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಇದರಲ್ಲಿ ಯೇಸು ಹೇಳ್ತಾ ಇರುವಂಥದ್ದು ಏನಂದ್ರೆ, ನನ್ನ ಮುಖಾಂತರವಾಗಿಯೇ ಹೊರತು ಪರಲೋಕ ರಾಜ್ಯಕ್ಕೆ ಅಥವಾ ದೇವರ ಪರಿವಾರಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಅನಂತರ ಈ ಬಾಗಿಲಿನ ಮುಖಾಂತರವೇ ಪ್ರವೇಶ ಹೊಂದಲಿಕ್ಕೂ, ಎರಡನೇದು ಈ ಬಾಗಿಲ ಒಳಗಿರುವಂಥವರು ಭದ್ರವಾಗಿ ಇದ್ದಾರೆ ಅನ್ನುವಂಥದ್ದು. ಭದ್ರತೆಯನ್ನು, ಒಂದು ಗ್ಯಾರಂಟಿ, ಒಂದು ಶ್ಯೂರಿಟಿಯನ್ನ, ಒಂದು ಅಶ್ಯೂರೆನ್ಸ್ ಅನ್ನ ಈ ಬಾಗಿಲು ಅನ್ನುವಂಥ ಪದ ನಾವು ಉಪಯೋಗಿಸ್ತೇವೆ. ಹಾಗಾಗಿ ಯೇಸು ಸ್ವಾಮಿ ಅದನ್ನ ಹೇಳ್ತಾ ಬಂದ್ರು, ನಾನು ಯೇಸುವನ್ನ ನಂಬಿದಂಥವರು ಅವರು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸೋದಕ್ಕಿರುವಂಥ ಒಂದೇ ಒಂದು ಬಾಗಿಲು, ಒಂದೇ ಒಂದು ಮಾರ್ಗ, ಒಂದೇ ಒಂದು ಮುಖಾಂತರ, ಅದು ಯೇಸು ಎಂಬುದಾಗಿ ತಾನು ತನ್ನ ಬಗ್ಗೆ ತಿಳಿಸುತ್ತಾ ಬಂದರು. ಸೊ ಪ್ರಿಯರೇ, ಹಾಗಾಗಿ ಯೇಸು ತನ್ನ ಬಗ್ಗೆ ಹೇಳುವಾಗ, ನಾನೇ ಜೀವದ ರೊಟ್ಟಿ, ನಾನೇ ಲೋಕಕ್ಕೆ ಬೆಳಕು ಮತ್ತು ನಾನೇ ಕುರಿಗಳಿಗೆ ಬಾಗಿಲು ಎಂಬುದಾಗಿ ಅವ್ರು ಹೇಳುತ್ತಾ ಬಂದರು. ಅನಂತರ ನಾನು ನೋಡ್ತೇವೆ, 4ನೇದಾಗಿ ಯೇಸು ಹೇಳಿದ್ರು, ನಾನೇ ಒಳ್ಳೆ ಕುರುಬನು. ಈ ನಾನೇ ಒಳ್ಳೆ ಕುರುಬನು ಬಗ್ಗೆ ವಿವರವಾಗಿ ನಾನು ಒಂದು ಪ್ರಸಂಗದಲ್ಲಿ ನಾನು ಹೇಳಿದ್ದೇನೆ. ದಯಮಾಡಿ ನೀವು ಆ ಲಿಂಕಲ್ಲಿ ಹೋಗಿ ನೀವು ನೋಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆದರೆ ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳಿದಂಥ ಸಂದರ್ಭ ಯಾವಾಗ ಅಂತ ಹೇಳಿದ್ರೆ, ಸುಳ್ಳು ನಾಯಕರು ಅಥವಾ ಕಪಟಿಗಳು, ವೇಷವನ್ನ ಹಾಕಿಕೊಂಡಂಥ ನಾಯಕರುಗಳು ಸುಲಿಗೆಯನ್ನ ಧರ್ಮದ ಹೆಸರಲ್ಲಿ ಮಾಡ್ತಾ ಜನರಿಂದ ಇರುವಂಥ ಸಮಯದಲ್ಲಿ ಯೇಸು ಹೇಳಿದ್ದು, ನಾನೇ ನಿಜವಾದಂಥ ಒಳ್ಳೆಯ ಕುರುಬ. ಇವತ್ತು ಕೂಡ ಧರ್ಮದ ಹೆಸರಿನಲ್ಲಿ ಕಪಟಿಗಳು ಅನೇಕರಿದ್ದಾರೆ. ಸುಲಿಗೆಯನ್ನ ಮಾಡ್ತಾ ಇರುವಂಥವರು ಇದ್ದಾರೆ. ಆದರೆ ಅದರ ಮಧ್ಯದಲ್ಲಿ ನಾವು ತಿಳಿಬೇಕಾಗಿರುವಂಥ ಒಬ್ಬ ನಾಯಕನು, ಕುರುಬನು, ನಮ್ಮನ್ನ ನಡೆಸುವಂಥವನು, ನಮ್ಮನ್ನ ಪೋಷಿಸುವಂಥವನು, ನಮಗಾಗಿ ತನ್ನ ಪ್ರಾಣವನ್ನ ಕೊಟ್ಟವನೊಬ್ಬನಿದ್ದಾನೆ, ಅದು ಯೇಸು. ಕುರಿಗಳಿಗಾಗಿ ಒಬ್ಬ ನಾಯಕನಾಗಿ, ಕುರಿಗಳ ಒಬ್ಬ ಸಂರಕ್ಷಕನಾಗಿ, ರಕ್ಷಕನಾಗಿ ಇರುವಂಥವನು ಯಾರು ಅಂದ್ರೆ ಆ ಯೇಸು ಎಂಬುದಾಗಿ. ಆತನ ಮಾರ್ಗದರ್ಶನ, ಆತನ ಅಗತ್ಯತೆ ನಮ್ಮನ್ನ ದೇವರನ ಹತ್ತಿರಕ್ಕೆ, ದೇವರ ಮಂದೆಗೆ ನಮ್ಮನ್ನ ಸೇರಿಸುವಂಥದ್ದು
ಆಗಿದೆ. ಯೇಸು ನಮ್ಮನ್ನ ದೇವರ ಮಂದೆಗೆ ನಮ್ಮನ್ನ ಸೇರಿಸುವಂತ ಒಳ್ಳೆ ಕುರುಬನು ಎಂಬುದಾಗಿ ಇದರಿಂದ ನಾವು ಗ್ರಹಿಸಬಹುದು. ಸೊ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ದೇವರೊಂದಿಗೆ ನಾವು ಸಂಬಂಧವನ್ನ ಇಟ್ಟುಕೊಳ್ಳಬಹುದು. ಸೊ ಇದು ಈ ವಿಷಯದಿಂದ ಯೇಸು ಹೇಳಲು ಪ್ರಯತ್ನಿಸಿದ. ಅದಾದ ನಂತರ ಮತ್ತೊಂದು ಹೋಲಿಕೆ, 5ನೇ ಹೋಲಿಕೆ ಅಂದ್ರೆ ಯೇಸು ಹೇಳಿದ್ದು ನಾನೇ ಪುನರುತ್ಥಾನ ಜೀವ. ನಾನೇ ಪುನರುತ್ಥಾನ ಜೀವ. ಯೋಹಾನ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಯೋಹಾನ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳಿದ್ರು, ನಾನೇ ಪುನರುತ್ಥಾನ ಜೀವ. ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ಲಾಜರ್ ಅನ್ನುವಂಥ ವ್ಯಕ್ತಿ ಸತ್ತು ಆತನನ್ನ ಒಂದು ಗುಹೆಯೊಳಗೆ ಆತನ ದೇಹವನ್ನ ಇರಿಸಿದ್ದಾರೆ. ಆ ಸಂದರ್ಭದಲ್ಲಿ ಆತನು ದೇಹ ಕೊಳಿತಾ ಇದೆ. ಯೇಸು ಅಲ್ಲಿಗೆ ಎಬ್ಬಿಸ್ಲಿಕ್ಕೆ ಆತನ ಆ ಸ್ಥಳಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಆತನು ಹೇಳ್ತಾನೆ, ಅವರ ಅಕ್ಕಂದಿರು ಬಹಳ ನೋವಿನಲ್ಲಿ ದುಃಖದಲ್ಲಿದ್ದಾಗ ಯೇಸು ಹೇಳ್ತಾರೆ, ನಂಬು, ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ. ಅಂದ್ರೆ ಮರಣದ ಮೇಲೆ ಜಯವನ್ನ ಕೊಡುವವನು, ಜಯವನ್ನ ಸಾಧಿಸುವವನು, ಜೀವವನ್ನ ಕೊಡುವಂತ ಅಧಿಕಾರ ನನಗಿದೆ ಎಂಬುದಾಗಿ ಯೇಸು ಹೇಳುವಂಥವನಾಗಿದ್ದಾನೆ. ಅದಾದ್ಮೇಲೆ ನಾವು ನೋಡ್ತೀವಿ, ಆ ಲಾಜರ್, ಸತ್ತೋದಂತ ಲಾಜರ್ 4 ದಿನ ಆಗಿತ್ತು ಅವನ ಡೆಡ್ ಬಾಡಿ ಇಟ್ಟು. ಆಗ ಅವರ ಆ ಗವಿಯ ಬಾಗಿಲನ್ನು ತೆಗಿರಿ ಎಂಬುದಾಗಿ ಹೇಳುವಾಗ ವಾಸನೆ ಬರ್ತದೆ ಎಂಬುದಾಗಿ ಅವರ ಅಕ್ಕಂದಿರು ಹೇಳಿದ್ರು. ಆದ್ರೆ ತೆಗಿಸ್ತಾರೆ ಯೇಸು ಸ್ವಾಮಿ. ಆಮೇಲೆ ಧ್ವನಿ ಯೇಸು ಸ್ವಾಮಿ ಹೇಳ್ತಾರೆ, ಲಾಜರನೇ ಎದ್ದು ಬಾ, ಲಾಜರನೇ ಎದ್ದು ಬಾ. ಆ ಧ್ವನಿ ಸತ್ತವರನ್ನ ಕೂಡ ಎಬ್ಬಿಸಿ ಹೊರಕ್ಕೆ ತರ್ತದೆ. ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ರು, ಪುನರುತ್ಥಾನ ಜೀವ ನನ್ನ ಕೈಯಲ್ಲಿದೆ. ಯೇಸು ಸ್ವಾಮಿ ತನ್ನ ಸುವಾರ್ತೆಗಳಲ್ಲಿ ಹೇಳ್ತಾ ಬಂದ್ರು, ನಾನು ಯಾರಿಗ್ ಬೇಕಾದ್ರೂ ಜೀವ ಕೊಡುವಂತಹ ಅಧಿಕಾರ ತಂದೆ ನನಗೆ ಕೊಟ್ಟಿದ್ದಾರೆ. ಒಂದು ಕಾಲ ಬರ್ತದೆ, ಅನೇಕ ಸತ್ತಂಥ ಯೇಸು ಸ್ವಾಮಿಯಲ್ಲಿ ಸತ್ತಂಥವರನ್ನ ನಂಬಿ ಸತ್ತಂಥವರಿಗೆ ಯೇಸು ಸ್ವಾಮಿ ಕೂಗುವಾಗ ಅವರಿಗೆ ಜೀವ ಕೊಡಲಾಗ್ತದೆ. ಆ ಧ್ವನಿ ಅದು ಜೀವವನ್ನ ಉಂಟು ಮಾಡುವಂಥ ಶಕ್ತಿ ಇರುವಂಥ ಧ್ವನಿ. ಅದು ಯೇಸುದು ಮರಣದಿಂದ ಜೀವವನ್ನ ಕೊಡುವಂಥ ಧ್ವನಿ, ಶಕ್ತಿ, ಸಾಮರ್ಥ್ಯ ಯೇಸುದು ಅನ್ನೋದನ್ನ ಅರ್ಥ ಮಾಡಿಸಿಕೊಡೋದಕ್ಕೆ ಈ ಮಾತನ್ನ ಯೇಸು ಸ್ವಾಮಿ ಹೇಳಿದ್ರು. ನೀವು ನಾನು ಕೂಡ ಅರ್ಥ ಮಾಡ್ಕೊಳ್ಬೇಕು, ಮರಣವನ್ನ ಗೆಲ್ಲುವುದಕ್ಕೆ ಯೇಸು ಜೀವನ ಕೊಡುವಂಥ ನಾಯಕನಾಗಿದ್ದಾನೆ. ಆತನೇ ಜೀವನ ಕೊಡಲು ಸಾಮರ್ಥ್ಯವುಳ್ಳವನು. ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಂದು ಹೋಲಿಕೆಯನ್ನ ಯೇಸು ಸ್ವಾಮಿ ದೇವರ ಬಗ್ಗೆ, ತನ್ನ ಬಗ್ಗೆ ತಿಳಿಸಿ ದೇವರ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ದು ಯಾವುದಂದ್ರೆ, ಯೇಸು ಸ್ವಾಮಿ 6ನೇದಾಗಿ ಹೇಳಿದ್ರು, ನಾನೇ ಮಾರ್ಗ ಸತ್ಯ ಜೀವ. ನಾನೇ ಮಾರ್ಗ ಸತ್ಯ ಜೀವವಾಗಿದ್ದೇನೆ. ಪ್ರತಿ ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಒಂದು ದಾರಿ ಬೇಕು. ಮರಣದಲ್ಲಿ ಇರುವಂಥವನಿಗೆ ಜೀವ ಬೇಕು, ಅಸತ್ಯದಲ್ಲಿ ಇರುವಂಥವನಿಗೆ ಸತ್ಯ ಬೇಕು. ಹಾಗಾಗಿ ಪರಲೋಕ ಅನ್ನುವಂಥ ಒಂದು ಸ್ಥಳಕ್ಕೆ ಮನುಷ್ಯನು ಹೋಗಬೇಕಂದ್ರೆ ಅವನಿಗೆ ಪರಲೋಕಕ್ಕೆ ಹೋಗುವಂಥ ಸತ್ಯ ಅಗತ್ಯವಾಗಿ ಬೇಕು, ಒಂದು ದಾರಿ ಅಗತ್ಯವಾಗಿ ಬೇಕು. ಮತ್ತೆ ಪರಲೋಕದಿಂದ ಅವನ್ನ ಅಗಲಿಸ್ತಾ ಇರುವಂಥ ಮರಣವನ್ನ ತೆಗೆದು ಜೀವವನ್ನ ಕೊಡುವನೊಬ್ಬನ್ ಬೇಕು. ಅದು ಯಾರಂತ ಹೇಳಿದ್ರೆ ಯೇಸು. ಯಾವ ಸಂದರ್ಭದಲ್ಲಿ ಹೇಳಿದ್ರೆ ಅಂದ್ರೆ, ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಶಿಷ್ಯರೊಂದಿಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳುವಾಗ ಫಿಲಿಪ್ಪನ್ ಕೇಳ್ತಾನೆ, ನಮಗೆ ಗೊತ್ತಿಲ್ವಲ್ಲ ನೀನ್ ಎಲ್ಲಿ ಹೋಗ್ತಾ ಇದೀಯಾ, ಮತ್ತೆ ಆ ತಂದೆಯ ಬಳಿಗೆ ಇರುವಂತ ದಾರಿ ನಮಗ್ ಗೊತ್ತಿಲ್ಲ. ಅಂದ್ರೆ ಯೇಸು ಹೇಳ್ತಾ ಬಂದ್ರು, ನಾನೇ ಆ ದಾರಿ, ನಾನೇ ಆ ಮಾರ್ಗ ಸತ್ಯ ಜೀವ ಎಂಬುದಾಗಿ ಯೇಸು ಹೇಳ್ತಾ ಬಂದ್ರು. ಸೊ ಪ್ರಿಯರೇ, ಯೇಸುವಿನ ಹೊರತು, ಯೇಸು ಅಲ್ಲದೇನೆ ನಾವು ದೇವರ ಬಳಿಗೆ ತಲುಪಲು ಸಾಧ್ಯವಿಲ್ಲ. ಯೇಸು ಒಬ್ಬನ ಮುಖಾಂತರವಾಗಿಯೇ ಪರಲೋಕ ತಲುಪಲು ಸಾಧ್ಯವ? ಹೌದು ಪ್ರಿಯರೇ, ಅದರಲ್ಲಿ ಯಾವ ಅನುಮಾನವಿಲ್ಲ. ಯೇಸು ಅದಕ್ಕೆ ಸಾಕ್ಷಿಯಾಗಿ ತಾನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಹೋಗಿದ್ದನ್ನ ಅನೇಕರು ಕಂಡು ಸಾಕ್ಷಿಗಳಾಗಿ ತಿಳಿಸಿ ಸುವಾರ್ತೆಗಳಲ್ಲಿ ಅದನ್ನ ಬರೆದ್ರು. ಹಾಗಾಗಿ ಯೇಸು ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ಅದಾದ ನಂತರ ಕೊನೆಯದಾಗಿ ಯೇಸು ತಿಳಿಸಿದಂತಹ ಸತ್ಯ
ತನ್ನ ಬಗ್ಗೆ ಏನಂದ್ರೆ ಆತನೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದಾನೆ. ದ್ರಾಕ್ಷ ಬಳ್ಳಿಯಾಗಿದ್ದಾನೆ. ಯೇಸುವಿನ ಮುಖಾಂತರವಾಗಿ ನಾವು ನಮ್ಮ ಜೀವಿತದಲ್ಲಿ ಸಂತೋಷವನ್ನು, ಸಮೃದ್ಧಿಯನ್ನು, ಪರಲೋಕದ ಸಮಾಧಾನವನ್ನು ಹೊಂದಲು ಸಾಧ್ಯ. ದೈವಿಕವಾದಂಥ ಜೀವ ನಮ್ಮಲ್ಲೂ ಬರಲು ಸಾಧ್ಯ ಯೇಸುವಿನ ಮುಖಾಂತರವಾಗಿ. ದ್ರಾಕ್ಷ ಬಳ್ಳಿ ಅಥವಾ ದ್ರಾಕ್ಷಿಗಳನ್ನ ಯಾಕೆ ಬಳಸುತ್ತಾರಂತ ಹೇಳಿದ್ರೆ, ಮನೋಲ್ಲಾಸಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಬಳಸೋದನ್ನ ನಾವು ನೋಡ್ತೇವೆ. ಯಹೂದ್ಯರು ಹಾಗೆ ಅವರ ಹಬ್ಬಗಳಲ್ಲಿ, ಅವರ ಅನೇಕ ಸಡಗರಗಳಲ್ಲಿ, ಮದುವೆಗಳಲ್ಲಿ ಇತ್ಯಾದಿಗಳಲ್ಲಿ ಅವರು ದ್ರಾಕ್ಷರಸವನ್ನ ಊಟದ ಸಂದರ್ಭದಲ್ಲಿ ತೆಗೆದುಕೊಳ್ಳೋದನ್ನು ನಾವು ನೋಡ್ತೇವೆ. ಸಂತೋಷಕ್ಕಾಗಿ, ಆಮೇಲೆ ಸಮೃದ್ಧಿಯ ಸಂಕೇತವಾಗಿ, ಆಮೇಲೆ ಬೆಳೆಗಳ ಒಂದು ಸಮೃದ್ಧಿ ಫಲ ಬಂದಂಥ ಸಂಕೇತವಾಗಿ ಅದನ್ನು ತೆಗೆದುಕೊಳ್ಳೋದನ್ನ ನಾವು ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ಆ ಸಮೃದ್ಧಿ, ಆ ಸಂತೋಷ, ಆ ಸಮಾಧಾನ ನನ್ನಲ್ಲಿ ನೆಲೆಗೊಂಡಿದ್ದರೆ ನನ್ನಿಂದ ನಿಮಗೆ ಅದು ಬರುವಂಥದ್ದಾಗಿದೆ ಎಂಬುದಾಗಿ ಯೇಸು ಇದರ ಮುಖಾಂತರವಾಗಿ ತಿಳಿಸುವಂಥವರಾಗಿದ್ದಾರೆ. ನಿಮ್ಮ ಜೀವಿತಕ್ಕೂ ನನ್ನ ಜೀವಿತಕ್ಕೂ ಸಮಾಧಾನ, ಸಂತೋಷ, ಸಮೃದ್ಧಿ ಬರುವಂಥದ್ದು ಯೇಸುವಿನ ಜೊತೆಯಲ್ಲಿ ನಾವು ಹೊಂದಿಕೊಂಡಾಗ. ಯೇಸು ದ್ರಾಕ್ಷ ಬಳ್ಳಿಯಾಗಿದ್ದಾರೆ, ನಾವು ಕೊಂಬೆಗಳಾಗಿದ್ದೇವೆ. ನಾವು ಯೇಸುವಿನಲ್ಲಿ ನಂಬಿಕೆ ಇಡುವಾಗ ನಾವು ಸೇರಿಸಲ್ಪಡ್ತೇವೆ ಯೇಸುವಿನೊಂದಿಗೆ. ಆಗ ಯೇಸುವಿನಲ್ಲಿ ದೇವರಿನಿಂದ ಬರುವಂಥ ಎಲ್ಲ ಸಮಾಧಾನ, ಸಂತೋಷ ನಮ್ಮ ಜೀವಿತದಲ್ಲಿ ಸಮೃದ್ಧಿ, ತೃಪ್ತಿಯಾಗಿ ನಾವು ಹೊಂದಲು ಸಾಧ್ಯವಿದೆ ಪ್ರಿಯರೇ. ಹಾಗಾದರೆ ನನ್ನ ಮಾತುಗಳನ್ನು ಮುಗಿಸಲು ನಾನು ಹೊರಟಿರುವಂಥ ಸಂದರ್ಭದಲ್ಲಿ ಪುನರಾವರ್ತಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಯಾರು ಎಂಬುದಾಗಿ ತಿಳಿಯಲು ಯೇಸುವನ್ನ ಗಮನಿಸಬೇಕು. ಯೇಸು ಏನು ಹೇಳಿದ್ರು ತನ್ನ ಬಗ್ಗೆ ಅನ್ನೋದನ್ನ ಗಮನಿಸಬೇಕು. ಯೇಸು ತನ್ನ ಬಗ್ಗೆ ಹೇಳಿದ್ರು, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ, ನಾನೇ ಲೋಕದ ಬೆಳಕಾಗಿದ್ದೇನೆ, ನಾನೇ ಕುರಿಗಳ ಬಾಗಿಲಾಗಿದ್ದೇನೆ, ನಾನೇ ಒಳ್ಳೆ ಕುರುಬನಾಗಿದ್ದೇನೆ, ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ಮತ್ತು ನಾನೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದೇನೆ. ಹಾಗಾದರೆ ಯೇಸುವಿನಲ್ಲಿರುವಂಥ ಜೀವ, ಯೇಸುವಿನಿಂದ ಬೆಳಕಿನೆಡೆಗೂ, ಯೇಸುವಿನಿಂದ ಬರುವಂಥ ಸಮೃದ್ಧಿ, ಸಂತೋಷ, ಸಮಾಧಾನ, ಹಾಗೆ ಯೇಸುವಿನ ಮಾರ್ಗದರ್ಶನದಲ್ಲಿ ನಡೆಯುವಂಥ ಅವಕಾಶ, ಯೇಸುವಿನ ಮುಖಾಂತರವಾಗಿ ಪರಲೋಕದ ಒಂದು ಪ್ರವೇಶ ನಮಗೆ ಬೇಕಾಗಿದ್ದರೆ ಈ ಯೇಸುವನ್ನ ನಾವು ಸ್ವೀಕರಿಸಬೇಕು. ಈ ರೊಟ್ಟಿಯನ್ನ ನಾವು ಸ್ವೀಕರಿಸಬೇಕು. ಈ ದ್ರಾಕ್ಷ ಬಳ್ಳಿಯಲ್ಲಿ ನಾವು ಸೇರಬೇಕು. ಹಾಗಾದ್ರೆ ಸೇರುವಂಥ ಮನಸ್ಸಿರುವಂಥವ್ರು ಯೇಸುವನ್ನ ನೀವು ಕಣ್ಣು ಮುಚ್ಚಿ, ಯೇಸುವೆ ನನ್ನ ಜೀವಿತಕ್ಕೆ ಬಾ ಅಂತ ಕರೆದ್ರೆ ಖಂಡಿತವಾಗಿ ನಿಮ್ಮ ಜೀವಿತಕ್ಕೆ ಬರುತ್ತಾನೆ. ಆತನ ಕೈಗೆ ನಿಮ್ಮ ಜೀವಿತವನ್ನ ಒಪ್ಪಿಸುವಂಥ ಪ್ರಾರ್ಥನೆಯನ್ನು ನೀವು ಮಾಡಬಹುದು. ಯೇಸುವನ್ನ ಒಡೆಯನಾಗಿ ನೀವು ಕೂಗಿ ಹೇಳೋದಾದ್ರೆ, ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದಿದ್ದಾರೆ ಎಂಬುದಾಗಿ ನೀವು ನಂಬೋದಾದ್ರೆ ನಿಮಗೆ ರಕ್ಷಣೆ ಸಿಗ್ತದೆ ಪ್ರಿಯರೇ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಯಾರೆಂಬುದಾಗಿ ತಿಳಿದು ಯೇಸುವನ್ನ ನಂಬುವ ಅವಕಾಶ, ಕೃಪೆ ನಿಮಗೆ ದೊರೀಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ, ಜೀವಿಸುವೆ ನಿನ್ನ ಕರುಣೆಯೇ. ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ, ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆತಾತನು, ನಂಬಿಕಸ್ತನು, ನನ್ನನ್ನು ಕಾಯಲು ಶಕ್ತನಾತನು.
ನಿನ್ನ ಹಿಂದೆಯೇ ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆತಾತನು ನಂಬಿಕಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಸಂತೈಸುವೆ ತಾಯಿಯ ಹಾಗೆಯೇ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಧ್ವನಿ ಅದು ಜೀವವನ್ನು ಉಂಟು ಮಾಡುವಂಥ ಶಕ್ತಿ ಇರುವಂಥ ಧ್ವನಿ. ಅದು ಯೇಸುದು ಜೀವ ಮರಣದಿಂದ ಜೀವವನ್ನು ಕೊಡುವಂಥ ಧ್ವನಿ, ಶಕ್ತಿ, ಸಾಮರ್ಥ್ಯ ಯೇಸುದು ಅನ್ನೋದನ್ನ ಅರ್ಥ ಮಾಡಿಸಿಕೊಡೋದಕ್ಕೆ ಈ ಮಾತನ್ನ ಯೇಸು ಸ್ವಾಮಿ